ನೋಡಿ ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ಟೆನ್ಸಸನ್ನು ಕಲಿಸೋಕೆ ಮುಂಚೆ ನಾವೊಂದು ಬೇಸಿಕ್ ನಾಲೆಡ್ಜನ್ನು ಕೊಡಬೇಕಾಗತ್ತೆ. ಸೊ ಏನದು ಬೇಸಿಕ್ ನಾಲೆಡ್ಜ್ ಅಂದರೆ, ಮಕ್ಕಳಿಗೆ ಟೆನ್ಸಸ್ಸನ್ನು ಹೇಳಲಿಕ್ಕೆ ಮುಂಚೆ ಪರ್ಸನ್ಗಳನ್ನು ನಾವು ಪರಿಚಯ ಮಾಡಬೇಕು. ಸೊ ಏನು ಪರ್ಸನ್ಗಳು, ಯಾವ ಬರ್ತವೆ ಪರ್ಸನ್ಗಳಂದರೆ, ಇಲ್ಲಿ ನೋಡಿ ಟೇಬಲ್ನ ಟೆನ್ಸಸ್ಸಲ್ಲಿ ಈ ಪರ್ಸನ್ಗಳು ಬಹಳ ಯೂಸ್ ಆಗ್ತವೆ. ಸೊ ಯಾವ್ಯಾವ ಅಂದರೆ, ಇಂಗ್ಲೀಷ್ನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ 3 ಪರ್ಸನ್ಗಳು ಬರ್ತಾರೆ. ಯಾರವರು ಪರ್ಸನ್ಗಳು? ಈ ಪರ್ಸನ್ಗಳಲ್ಲಿ ಯಾವ ಥರ ಪರ್ಸನ್ ಬರ್ತಾರೆ ಅಂದರೆ, ಫಸ್ಟು ಸಿಂಗ್ಯುಲರ್ ಪರ್ಸನ್ ಆ್ಯಂಡ್ ಪ್ಲೂರಲ್ ಪರ್ಸನ್ಸ್ ಅಂತ ಬರ್ತಾರೆ. ಸೊ ಫಸ್ಟ್ ಪರ್ಸನಲ್ಲಿ ಯಾರು ಬರ್ತಾರೆ? ಐ ಅಂದರೆ ಯಾರು? ಕನ್ನಡದಲ್ಲಿ ನಾವು ನಾನು ಅನ್ನೋ, ಎಲ್ಲೆಲ್ಲಿ ನಾವು ನಾನು ಅನ್ನೋ ಪದನ ಯೂಸ್ ಮಾಡ್ತೀವೋ ಅಲ್ಲಿ ನಾವು ಐ ಅಂತ ಯೂಸ್ ಮಾಡ್ತೀವಿ. ಸೊ ಐ ಅನ್ನೋದನ್ನೇ ನಾವು ಇಂಗ್ಲೀಷ್ನಲ್ಲಿ ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಸೊ ಇದು ಒಬ್ಬ ಇದ್ದಾಗ ಸಿಂಗ್ಯುಲರ್ಗೆ ಯೂಸ್ ಮಾಡಬೇಕು. ಸೊ ಅದೇ ಪ್ಲೂರಲಲ್ಲಿ ಏನು? ವಿ ಅಂದರೆ ನಾವು ಯಾರು ಒಗ್ಗಟ್ಟಾಗಿ ನಿಂತ್ಕೊಂಡು ಮಾತನಾಡ್ತೀವೋ ಸೊ ಆಗ ನಾವು ವಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಅದು ಫಸ್ಟ್ ಪರ್ಸನಲ್ಲಿ ಪ್ಲೂರಲ್ ಆಗಿರುತ್ತೆ. ಸೊ ಹಾಗೆ ಸೆಕೆಂಡ್ ಪರ್ಸನಲ್ಲಿ ಸಿಂಗ್ಯುಲರ್ನ ಯು, ನೀನು ಅಂತ ನಾವು ನಮ್ಮ ಎದುರುಗಡೆ ಇರೋರಿಗೆ ಹೇಳಬೇಕಾದ್ರೆ ಯು ಅಂತ ಯೂಸ್ ಮಾಡ್ತೀವಿ. ಸೊ ಅದು ಸಿಂಗ್ಯುಲರಲ್ಲಿ ಯು ಆಗಿರುತ್ತೆ. ಪ್ಲೂರಲ್ ಏನಾಗಿರುತ್ತೆ? ಅಲ್ಲೂ ಕೂಡ ಯು ಆಗಿರುತ್ತೆ. ಅಲ್ಲಿ ನಾವು ನೀವು ಅಂತ ಯೂಸ್ ಮಾಡ್ತೀವಿ. ಇದನ್ನು ನಾವು ಹೆಲ್ಪಿಂಗ್ ವರ್ಬ್ಗಳು ಮತ್ತು ಆಕ್ಸಿಲರೀಸ್ ವರ್ಬ್ಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು ಅಂತ ನಾವು ಕಂಡುಹಿಡ್ಕೋಬಹುದು. ಸೊ ನೆಕ್ಸ್ಟ್ ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಯಾವ ಅಂದರೆ, ಹಿ, ಶಿ, ಇಟ್ ಅಂದರೆ ಅವನು, ಅವಳು, ಅದು. ಈ ರೀತಿ ನಾವು ಯೂಸ್ ಮಾಡಬೇಕಾದ್ರೆ ಈ 3 ಪರ್ಸನ್ಗಳನ್ನ ನಾವು ಯೂಸ್ ಮಾಡ್ತೀವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಆಗಿ. ಸೊ ಈ 3ಕ್ಕೂ ಸೇರಿಸಿ ನಾವು ಪ್ಲೂರಲ್ ಯಾವ್ದು ಬರುತ್ತೆ ಅಂದರೆ ದೇ. ಅಂದರೆ ಅವರು ಅನ್ಬೇಕಾದ್ರೆ ದೇ ಯೂಸ್ ಮಾಡ್ತೀವಿ. ಸೊ ಹಾಗೆ ಅವು ಅನ್ಬೇಕಾದ್ರೂ ನಾವು ದೇನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಪರ್ಸನ್ಗಳ ಪರಿಚಯವನ್ನು ನಾವು ಮಕ್ಕಳಿಗೆ ಸರಿಯಾಗಿ ಅಭ್ಯಾಸ ಮಾಡಿಸಿದ್ರೆ, ಮಕ್ಕಳಿಗೆ ನಾವು ಟೆನ್ಸಸ್ ಮಾಡಬೇಕಾದ್ರೆ ಈ ಪರ್ಸನ್ಗಳು ಹೇಗೆ ಯೂಸ್ ಆಗ್ತವೆ, ಹೆಂಗೆ ನಾವು ಬಳಸಬೇಕು ಅನ್ನೋದು ನಾವು ಈಸಿಯಾಗಿ ತಿಳಿಸ್ಬೋದು ಬಂಧುಗಳೇ. ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳುಗಳಿಗೆ ಹೇಳ್ಬೇಕಾದ್ರೆ ಈ ಪರ್ಸನ್ಗಳನ್ನು ಈ ಥರ ಟೇಬಲ್ ಹಾಕಿ ಪರಿಚಯ ಮಾಡಿಸಿ, ಆ ಮಕ್ಕಳುಗಳಿಗೆ ಅದು ಆ ಟೇಬಲ್ ಕಣ್ಣಲ್ಲಿರಬೇಕು. ಅವ್ರು ಯಾವಾಗ ನೆನೆಸ್ಕೊಂಡ್ರು ಫಸ್ಟ್ ಪರ್ಸನ್ ಯಾವುದು, ಸೆಕೆಂಡ್ ಪರ್ಸನ್ ಯಾವುದು, ಥರ್ಡ್ ಪರ್ಸನ್ ಯಾವುದು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸಿಂಗ್ಯುಲರ್, ಪ್ಲೂರಲ್. ಈಗ ಫಸ್ಟ್ ಪರ್ಸನ್ ಅಂದರೆ ಐ, ವಿ ಬರುತ್ತೆ. ಸೆಕೆಂಡ್ ಪರ್ಸನಲ್ಲಿ ಯು ಬರುತ್ತೆ. ಥರ್ಡ್ ಪರ್ಸನಲ್ಲಿ ಹಿ, ಶಿ, ಇಟ್ಟು, ಆ ಕಡೆ ಪ್ಲೂರಲ್ಲಿ ದೇ ಬರುತ್ತೆ. ಇದನ್ನು ನಾವು ಚೆನ್ನಾಗಿ ಮಕ್ಕಳಿಗೆ ಮಂದಟ್ಟು ಮಾಡಿಕೊಡೋದ್ರ ಮುಖಾಂತರ ಅಭ್ಯಾಸ ಮಾಡಿಸ್ಬೇಕು ಬಂಧುಗಳೇ. ಇದು ಟೆನ್ಸಸ್ ಮಾಡ್ಬೇಕಾದ್ರೆ ಸಾಕಷ್ಟು